ಅಂಗೈಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿರುವುದು ಸರ್ಕಾರಿ ಸೇವೆಗಳಲ್ಲಿನ ಮಹತ್ವದ ಸುಧಾರಣೆಯಾಗಿದೆ ಎಂದು ತಾಲೂಕು ಸಭಾಂಗಣದಲ್ಲಿ ನಡೆದ ಈ ಸ್ಟ್ಯಾಂಪಿಂಗ್ ತರಬೇತಿ ಶಿಬಿರದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಹರೀಶ್ ಮಾಹಿತಿ ನೀಡಿದರು. ಈ ಸ್ಟ್ಯಾಂಪಿಂಗ್ ಮೂಲಕ ನಕಲಿ ಸ್ಟ್ಯಾಂಪ್ ಪೇಪರ್ಗಳ ಬಳಕೆ ಸಂಪೂರ್ಣ ತಡೆ ಬೀಳುತ್ತದೆ. ದಾಖಲೆ, ನೋಂದಣಿ, ಪ್ರಮಾಣ ಪತ್ರ, ಒಪ್ಪಂದ ಪತ್ರ, ಅಫಿಡವಿಟ್ ಸೇರಿದಂತೆ ವಿವಿಧ ಕಾನೂನು ಹಾಗೂ ಸರ್ಕಾರಿ ವ್ಯವಹಾರಗಳಿಗೆ ಅಗತ್ಯವಿರುವ ಸ್ಟ್ಯಾಂಪ್ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಬಹುದಾಗಿದೆ. ಪಾವತಿಯ ಬಳಿಕ ಯೂನಿಕ್ ಐಡಿಯನ್ನು ಹೊಂದುವ ಈ ಸ್ಟ್ಯಾಂಪ್ ಪ್ರಮಾಣ ಪತ್ರವನ್ನು ಮುದ್ರಿಸಿಕೊಂಡು ಬಳಸಬಹುದು ಎಂದು ವಿವರಿಸಿದರು. ಈ ವ್ಯವಸ್ಥೆಯಿಂದ ಸಾರ್ವಜನಿಕರು ಬ್ಯಾಂಕ್ ಅಥವಾ ಸ್ಟ್ಯಾಂಪ್ ವಿಕ್ರೇತರಿಂದ ಸ್ಟ್ಯಾಂಪ್ ಪೇಪರ್ ಖರೀದಿಸಲು ಸಾಲಿನಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಸಮಯದಲ್ಲೂ ಎಲ್ಲಿಂದಲಾದರೂ ಸೇವೆ ಪಡೆಯಲು ಸಾಧ್ಯವಾಗುತ್ತದೆ. ಜೊತೆಗೆ ದಾಖಲೆಗಳ ಸುರಕ್ಷತೆ, ಪಾರದರ್ಶಕತೆ ಹಾಗೂ ಸರ್ಕಾರದ ಆದಾಯ ಸಂಗ್ರಹದಲ್ಲಿ ನಿಖರತೆ ಹೆಚ್ಚುತ್ತದೆ ಎಂದರು. ಶಿಬಿರದಲ್ಲಿ ಈ ಸ್ಟ್ಯಾಂಪಿಂಗ್ ಪ್ರಕ್ರಿಯೆ, ಅರ್ಜಿ ಸಲ್ಲಿಸುವ ವಿಧಾನ, ಪಾವತಿ ಕ್ರಮ, ದೋಷಗಳು ಎದುರಾದರೆ ಪರಿಹಾರ ತಡೆಯುವ ವಿಧಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಯಿತು. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ, ನೋಂದಣಿ ಇಲಾಖೆಯ ಸಿಬ್ಬಂದಿ, ದಾಖಲೆ ಬರಹಗಾರರು ಹಾಗೂ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಉಪ ನೋಂದಣಾಧಿಕಾರಿ ಭಗೀರಥ, ಪ್ರವೀಣ್ ಕುಮಾರ್, ಶಶಿಕುಮಾರ್ ಸೇರಿದಂತೆ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.